ಅದಕ್ಕೆ ಭದ್ರಾಗಿರ್ಬೇಕು. ಇವತ್ತು ಏನೇನು ಸೃಷ್ಟಿ ಮಾಡೋಕ್ಕಾಗುತ್ತೆ ಯಾರಾದರೂ? ಈಗ ಎಲ್ಲರೂ ಅನುಭವಿಸ್ಬೇಕು ಅದನ್ನ. ಈಗ ಸಾಂಕ್ರಾಮಿಕ ನೀವು ಬಂದಾಗ, ಕೋವಿಡ್ ಆದಾಗ ಯಾರಿಗೆ ಬಂದಿತ್ತು? ಬಂದಿತ್ತು ಯಾರಿಗಾದ್ರೂ? ಕೋವಿಡ್ ನಂತರ ಪ್ರಧಾನಮಂತ್ರಿ ಹೇಳಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಹೆಂಗಿರ್ಬೇಕು, ನಾವು ಹೆಂಗಿರ್ಬೇಕು ಅಂತ ಹೇಳಿ. ಅದನ್ನ ನಾವು ಇರೋದೊಳಗೆ ಅನುಸರಿಸ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿರಂಗೆ ಬದುಕಬೇಕು. ಅದನ್ನ ಕಡಿಮೆ ಬಳಸ್ಕೋಬೇಕು. ಏನಾದರೂ ಮಾಧ್ಯಮ ಬೇರೆ ಬದಲಾವಣೆ ಮಾಡ್ಕೋಬೇಕು. ಈಗ ಅದಕ್ಕೂ ಬರ್ತಾ ಇದೆ. ನಮ್ಗೇನು ತೊಂದರೆ ಅಂತ ಪ್ರಶ್ನೆ ಅಲ್ಲ. ತೊಂದರೆ ಇದ್ರೆ ನಾವು ಅದಕ್ಕೆ ಬದಲಾಗಬೇಕು. ಅದಕ್ಕೆಲ್ಲ 5 ಸತಿ ಯೋಚನೆ ಮಾಡ್ಬೇಕಂತ ಒಂದು ವಸ್ತು ಖರ್ಚು ಮಾಡಬೇಕಾದ್ರೆ ಹೆಚ್ಚು ಇದ್ದಾಗಲೂ ಕೂಡ 5 ಸತಿ ಯೋಚನೆ ಮಾಡಿ ನಾವು ಖರ್ಚು ಮಾಡಿದ್ರೆ ಒಳ್ಳೇದದು. ಈಗ ಅದರಿಂದ ಅಭಾವ ಇದ್ದಾಗ ಅಂತಲ್ಲ, ಚೆನ್ನಾಗಿದೆ ಅಂತೇಳಿ ಹೇಗೋ ಬಳಸ್ಕೊಳ್ಳೋದು. ನೀರಾಗಲಿ, ವಿದ್ಯುತ್ ಆಗಲಿ, ಇವೆಲ್ಲವೂ ಕೂಡ ಅಮೂಲ್ಯ. ಇವತ್ತು ಪ್ರತಿಯೊಂದು ಅಮೂಲ್ಯ ಇರೋದು. ನಾವು ಚೆನ್ನಾಗಿದ್ದಾಲೂ ಇನ್ನೊಬ್ರಿಗೆ ಇರ್ಲಪ್ಪ ಅಂತ ಉಳಿಸ್ಕೊಂಡು ಬಳಸಬೇಕೇ ಹೊರತು, ಈಗ ಅಭಾವ ಇದೆ ಅಂತೇಳಿ 5 ಸತಿ ಯೋಚನೆ ಮಾಡೋದಲ್ಲ. ಇದ್ದಾಗಲೂ ಹಂಗೆ ಮಾಡಬೇಕು, ಇದ್ದಿದ್ದಾಗಲೂ ಯೋಚನೆ ಮಾಡಿ ಬಳಸ್ಕೋಬೇಕು. ಅದೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಅದನ್ನ ಈಗ ಅದೇ ಅನುಸರಿಸಬೇಕು. ಅದನ್ನ ನಮ್ಮ ಸೌದೆ ಮತ್ತು ಉಬ್ಬುಲೆ ಎರಡೇ ಇರೋದು. ನಾವು ಈಗ ಸಿಲಿಂಡರ್ ಯಾವುದಕ್ಕೆ ಅಂತಂದ್ರೆ ಚಪಾತಿ ಮಾಡಕ್ ಬಳಸ್ತಾ ಇದ್ದೀವಿ ಹೊರತು, ಈ ಅನಿವಾರ್ಯ ಆದಾಗ ಸೌದೆ ಅಭಾವ ಬಂದಾಗ ಮಾತ್ರ ಗ್ಯಾಸ್ ಬಳಸ್ಕೊತೀವಿ. ಅದರಿಂದ ಇದ್ದೇ ಇರೋದು, ಇಲ್ಲದೇ ಇರೋಕೆ ಆಗದೇ ಇಲ್ಲ. ಅದು ಮತ್ತೆ ನಮ್ಗಿದು ಮೊದಲೆಲ್ಲ ಭತ್ತದ ಹೊಟ್ಟೆ ಇರ್ತಿತ್ತು. ಈಗ ನಾವೆಲ್ಲ ಅಡಕೆ ಸಿಪ್ಪೆ, ಈಗ ಬಹಳಷ್ಟು ಜನ ರಸ್ತೆಗೆ ಹಾಕ್ಬಿಟ್ಟಿರ್ತಾರೆ. ಅದನ್ನ ತಂದು ಒಣಗಿಸಿ ಇಟ್ಕೊಂಡು ಸ್ಟಾಕ್ ಮಾಡಿಕೊಳ್ತೀವಿ. ಅದರಿಂದ ಉಪಯೋಗ ಆಗುತ್ತೆ. ಈಗ ನೀವು ಹೇಳ್ದಂಗೆ ನಾವು ಅದಕ್ಕೆ ಹೋಗಬೇಕಾಗಿದೆ. ಈಗ ಮಾಡಬೇಕು, ಅದನ್ನು ಮಾಡ್ತೀವಿ. ನೀವು ಹೇಳಿದ್ದು ಒಳ್ಳೇದು. ಆಯ್ತು, ಮಾಡಿಸ್ತಾರೆ. ಇಲ್ಲ, ಅದು ನೀವು ಹೇಳ್ದಂಗೆ ನಾವು ಅದನ್ನ ಹಿಂದೆ ಮಾಡಿದ್ರೆ ನಮ್ಮ ಬುದ್ಧಿರೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಇತ್ತದು. ಅದು ಹಿಂದ್ಗಡೆ ಇತ್ತು. ನಮ್ಗೆ ಅಡಿಗೆ ಮನೆ ಇದೆಯಲ್ಲ, ಅಲ್ಲೇ ಒಂದು ದೊಡ್ಡದು ಇತ್ತದು ಪ್ರಾರಂಭದಲ್ಲಿ. ನಾನು ಹೊಸ್ತಾ ಬಂದಾಗ ಮಟ್ಟಕ್ಕೆ 30 ವರ್ಷದಿಂದನೇ ಅದು ಸರಿಯಾಗಿ ಬಳಕೆ ಆಗಿದೆ ಅನ್ನೋದು ಹಂಗೆ ಹೊಂಟೈತೆ. ಅದು ಕಟ್ ಮಾಡಿ ತೆಗೆದುಬಿಟ್ರೆ ಅದನ್ನ ನೋಡಿದ್ರೆ ಅದು ಆ ಥರದ್ದೊಂದು ಮಾಡಿದ್ರೆ ವ್ಯವಸ್ಥೆ ಆಗುತ್ತೆ. ಮಾಡ್ಕೊಂಡು ಅದ ಸೌದೆ, ಉಬ್ಬುಲು, ಗ್ಯಾಸ್ 3 ಇರ್ಬೇಕು ನಮ್ಗೆ. ಬೆಂಕಿ ಅಂತಲ್ಲ.